ಇವತ್ತು ನಿಜವಾಗ್ಲೂ ನನಗೆ ಒಂದು ಎಮೋಷನಲ್ ಡೇ ಅಂತ ಅನಿಸ್ತಾ ಇದೆ. ನಾನು ಈ ನಮ್ಮ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ. ಆ ಕೆಲಸಗಳಲ್ಲಿ ಬೆಳಗ್ಗೆ ಮನೆಗೆ ಬಿಟ್ಟವನು, ಅದಕ್ಕೆ ಈ ಅವತಾರದಲ್ಲಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ನೀವು ತಪ್ಪು ತಿಳ್ಕೊಂಡ್ರು ಇದಕ್ಕೆ ಮುಂಚೆಯಿಂದ ನಾನು ಹಿಂಗೆ ಇರೋದು, ಆದ್ದರಿಂದ ತೊಂದರೆ ಇಲ್ಲ. ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ, ಇಲ್ಲೇನಂತ ಗೊತ್ತಿಲ್ಲ. ನಾನು ಆಗಿರ್ತೀನಿ ಯಾವಾಗಲೂ. ಅಲ್ಲ, ನನಗೆ ಸ್ವಲ್ಪ ಎಮೋಷನ್ ಆಯಿತು. ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳಿಲ್ಲ ಅಂದರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆ. ಸೊ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರು ಏನು ಬಂದಿದ್ದಾರೆ, ಅವರು ಬಾಂಬೆ ಅಲ್ಲ, ಅವರು ಮಯೂರೇಶ್ ಅಂತ ಮ್ಯೂಸಿಕ್ ಡೈರೆಕ್ಟ್ರ್. ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು. ಆ್ಯಕ್ಚುಲಿ ಈ ಎಲ್ಲ ಹೊಗಳಿಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು ಮ್ಯೂಸಿಕ್ ಡೈರೆಕ್ಟ್ರಿಗೆ. ಕೆಲವರು ಮ್ಯೂಸಿಕ್ ಡೈರೆಕ್ಟ್ರ್ ಹಾಗೇನೆ, ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಬೇಕಾದ್ರೆ ಪ್ಲೀಸ್ ಗೆಟ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋದು. ಯಾಕೆಂದರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡೈರೆಕ್ಟ್ರದ್ದು 2 ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬಿಡ್ದು మీరు ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ, ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಇದು. ಇದ್ದಂಗೆ ಆಚೆಗೆ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂತ ಒಂದು ಒಳ್ಳೆ ಹಾಡು ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆ ಸಾಂಗ್. ಅದು ಹಾಡಿರೋದು ಯಾರಮ್ಮ ಹೊಳ್ಳ. ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋದು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವ್ರು ಯಾವತ್ತಿದ್ರು ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ, ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿರುತ್ತೆ, ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, ಟಿ ವಿ ಮೀಡಿಯಾದವರು ಅದರಲ್ಲೇನು ಸಣ್ಣ ಪುಟ್ಟ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ, ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ಪ್ಲಸ್ ಪಾಯಿಂಟಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ಇಲ್ಲ. ಅವರೇ ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ಬರ್ಕೊಂಡೋದೆ ಮಾತಾಡಬೇಕು ಅಂತ. ಪ್ರೆಸ್ ಕ್ಲಬ್, ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಅದೊಂದು ದೇವರಾಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗಲಿ, ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತೀವಿ, ಏನು ಬೇಕಾದ್ರೆ ಬರೆದು ಬಿಡ್ತಾರೆ ಅವರು. ಆದರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಹಾಡಿದಾಗ ನನಗೆ ಅನಿಸಿರಲಿಲ್ಲ, ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಮ್ಮ ನಿರ್ಮಾಪಕರಿಗೆ. ಈಗ ನೆಕ್ಸ್ಟು 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದಮೇಲೆ ಮತ್ತೆ ಮಾತಾಡ್ತೀನಿ.
ಮಾತಾಡ್ತೀರಾ ಆದ್ರೂ ಒಂದೆರಡು ಲೈನ್ ಹಾಡ್ಬೇಕು ಅಂತ ಬಹಳ ಅದಕ್ಕೆ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲಿ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಮೆಟಲ್ ಪಕ್ಕ ಇಲ್ಲೇನಿಲ್ಲ, ಇದು ನಿನ್ನೆ ಮೊನ್ನೆ ಎಸ್ ನಾರಾಯಣ್ ಅವ್ರದ್ದು ಸಿನಿಮಾದ ಡಬ್ಬಿಂಗ್ ಮಾಡಿದೆ. ಅದರಲ್ಲಿ ಕಿರ್ಚಿ 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 ಎಲ್ಲ ಕಟ್ಟಾಗಿ ಹೋಗಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಸೊ ಇದು ಹೇಗೆ ಸಾಧ್ಯ ಅನ್ನೋದು ಕೂಡ ನನಗೆ ಕ್ವಶನ್ ಆಗಿ ಉಳಿದಿತ್ತು. ಬಟ್ ನನಗೆ ಒಳಗೆ ಒಂದು ಆಸೆ ಇತ್ತು. ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರ ಅಂತವ್ರ ಜೊತೆ, ಕಾರ್ನಾಡ್ರಂಥವ್ರ ಜೊತೆ, ಚಂದ್ರಶೇಖರ್ ಕಂಬಾರ ಅಂತವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವನು ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೆ. ವಿಜಯ ರಾಘವರಾವ್, ಪಾರ್ಥೋದಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡಿಬಿಟ್ಟೆ. ನಾನು ಈ ಬಿಡಪ್ಪ ಮ್ಯೂಸಿಕ್ ಬೇಡ ಬೇಡ, ಈ ಕಡೆ ಆ್ಯಕ್ಟಿಂಗ್ ಹೆಂಗೋ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಆನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರೋದಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸಿದೆ. ನನಗೂ ನಿಜವಾಗಿ ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷನ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಾಗಿ ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನೋ ಒಂದು ಇಬ್ಬರು ಮೂರು ಹೆಸರು ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವ್ರಿಗೆ ಕ್ಯಾಮ್ರಾ ಅಂತ ತಕ್ಷಣ ಇವರೇ ಕ್ಯಾಮ್ರಾ ಸಖದ ಮಾಡ್ತಾನೆ ಗುರು, ಡೈರೆಕ್ಟ್ರೇ ಇವರು, ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸು. ಅದು ಕ್ರಿಯೇಟರ್ಸ್ ಇಲ್ಲ, ಹೊಸಬರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಹೇಳಿ ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂಥೇಳಿ ಈ ಸಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರ್ ಅಂದ್ರೆ IT ಹಬ್ಬ ಸರ್ ಇದು. ಇಲ್ಲಿ ಎಂತೆಂಥ IT ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್, ಅದಕ್ಕೆ ಅಂತಲೇ ಒಂದು ಯೂನಿಟ್ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬಿಟ್ಟು, ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದರೆ ಇನ್ನೂ ಸೇಲ್ ಆಗದೇ ಇರುವಂಥ ಸಿನಿಮಾಗಳು. ಯಾವ ಥರದ್ದು ದೊಡ್ಡದು ಬಿಡಿ, ನಾನು ಆವಾಗಲೇ ಫಸ್ಟ್ ಹೇಳ್ಬಿಟ್ಟೆ. ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತು ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪ್ರೇಟ್ ಒಂದು ಸೆಲ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವ್ರಿಗೆ ಹೇಳ್ತೀನಿ, ಇದನ್ನೊಂಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾಯಿದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತು ನವೀನ್ ಶಂಕರ್ ಅವ್ರ ಸಿನಿಮಾ ಆಗದೆ ಬರ್ತಾನೆ ಇರಲಿಲ್ಲ. ನಾನು ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಶಿವಮೊಗ್ಗ ಹೋಗ್ಬೇಕಾಗಿತ್ತು, ಸುಮಾರು ಕಾರ್ಯಕ್ರಮಗಳಿದ್ದು. ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ, ವಿ ಸ್ಪೆಂಡ್ 2 days. ಆಗ ಹೇಳಿದರು ನನಗೆ, ಆಗ ಮನಸ್ಸಲ್ಲಿ ಉಳಿದಿದ್ದೇನೆಂದರೆ, ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು. ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ, ಸ್ಲಿಪ್ಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ನೋಡಿದವ್ರು ಏನಂತಾರೆ, ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ ಇದೆಯಲ್ಲ, ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇರಿಸಿರುವಂಥ ಫ್ರೇಸ್.
ಅಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ನಾವು ನಮಗೋಸ್ಕರ ಬದುಕ್ತಿದ್ದೀವೋ ಇನ್ಯಾರಿಗೋಸ್ಕರ ಬದುಕ್ತಿದ್ದೀವೋ ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆಂದರೆ ನಾವು ನೋಡಿದವರು ಏನಂತಾರೆ ಅಂತ. ಅಂದರೆ ಹೆಣ್ಮಕ್ಳ ಡ್ರೆಸ್ ಇರ್ಬೋದು, ಗಂಡು ಮಕ್ಕಳ ನಡತೆ ಇರ್ಬೋದು, ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ನ ಒಳಗೆ ನಿಂತುಬಿಟ್ಟಿದೆ. ಇದಕ್ಕೆ ಹೆದರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ. ಬಟ್ ಅದು ಕಳೆದ ಸುಮಾರು 10-12 ವರ್ಷಗಳಿಂದ ಹೊರಟೋಗಿದೆ. ಅದು ಬಹಳ ದೊಡ್ಡ ಬದಲಾವಣೆ ಆಗಿದ್ದೇನೆಂದರೆ, ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಂದು ನಾನು ಬದುಕ್ತೀನಿ ಅಂತೇಳಿ ಅದಕ್ಕೆ ನಾನು ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ. ಅಂದರೆ ಈ ಟೆಕ್ನಾಲಜಿ ಬಂದಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನು ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು. ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ, ಈ ಕತೆ ಈ ಟ್ರೈಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತೆ. ಕಾರ್ಯಪ್ಪನವ್ರು ಹೇಳುವ ಅವ್ರ ಕತೆ ಬೇರೆ ಇರ್ಬೋದು, ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ. ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ, ನನ್ನ ಬಾಲ್ಯ ಇದೆ, ನನ್ನ ತಾರುಣ್ಯ ಇದೆ, ನನ್ನ ಕಾಲೇಜ್ ಡೇಸ್ ಇದೆ, ನಾನು ಸಿಟಿಗೆ ಬಂದು ಪಟ್ಟಂತ ಮಾಡಿದೆ. ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ 400 ರೂಪಾಯಿ ಸಂಬಳಕ್ಕೆ, 300 ರೂಪಾಯಿ ಮನೆ ಬಾಡಿಗೆ ಇತ್ತು. ಸೊ ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಎಲ್ಲ ಕಣ್ಮುಂದೆ ಬರುವಂಥ. ನಾನು ನಿನ್ನೆ ಒಬ್ಬರು ಯೂಟ್ಯೂಬರ್ ಬಂದಿದ್ದರು, ಸರ್ ಡಿಸ್ಕಸ್ ಮಾಡೋಣ ಅಂತ. ಏನು ಡಿಸ್ಕಸ್ ಮಾಡೋಣ ಅಂತ? ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತು ಏನಾಗಿದೆ ಅಂದರೆ, ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವ್ದು ಚೆನ್ನಾಗಿ ಓಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು, ಅದು ಹೇಳಲ್ಲ. ಇಲ್ಲ, ವಿಲ್ ಡಿಸ್ಕಸ್ ಅಬೌಟ್ ದಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತಂದರೆ, ಅವನಿಗೆ ಚಿತ್ರರಂಗದ ಬಗ್ಗೆ ಸಂಬಂಧನೇ ಇರಲ್ಲ. ಈ ನನಗೆ ಯೂಟ್ಯೂಬ್ ಫಸ್ಟು ಚಿತ್ರರಂಗದ ಶತ್ರುನೇ ಅವನು. ಸೊ ಅವನು ಚಿತ್ರರಂಗದ ಸಮಸ್ಯೆಗಳೇನು ಅಂತೇಳಿ ಡಿಸ್ಕಸ್ ಮಾಡಿ. ಇದು ಹೇಗಾಗಿದೆ ಅಂದರೆ, ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ, ಚಿತ್ರರಂಗದ ಒಳಗೆ ಇರುವವರು ಕಷ್ಟಪಡ್ತಾ ಇರ್ತಾರೆ. ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ. ಆಚೆ ನಿಂತವರು ಜರ್ನಲಿಸಮನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು, ಜರ್ನಲಿಸ್ಟ್ಗಳು ಹೇಗಿರಬೇಕು ಅಂತ ಡಿಫೈನ್ ಮಾಡ್ತಿರ್ತಾರೆ. ಇಲ್ಲಿ ಇದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ. ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗ್ಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನು ಜ್ಞಾಪಕ ಬರಬೇಕಂದ್ರೆ, ಈ ಸಿನಿಮಾದಲ್ಲಿ ಒಂದು ಕೊನೆಯ ಶಾರ್ಟಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನ್ನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು, ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು, ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ 10-20 ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ರು, ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ. ಅಂದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೋ, ಅಲ್ಲಿ ಜಾಗಗಳಿರ್ತೋ, ಒಂದು ಸೈಟ್ ಮಾರೋದು, ಒಂದು ಸಿನಿಮಾ ಮಾಡೋದು. ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕ್ಕೊಂಡಿರೋದು. ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಳಾಗ್ತಿದೆ ಅಂದರೆ, ಅವರಿಗೆ ಬೇರೆ ಯಾವುದೂ ಇರಲ್ಲ. ದೇ ಹ್ಯಾವ್ ಮನಿ, ದೇ ವಾಂಟ್ ಟು ಇನ್ವೆಸ್ಟ್. ಹೋದರೂ ಹೋಯ್ತು, ಹೋದರೆ ಬರ್ತು. ಅಂದರೆ ಅವರಿಗೆ ಏನೂ ಹೆಸರಿಲ್ಲದವನು ಪ್ರೊಡ್ಯೂಸರ್ನೇ. ನಾಳೆ ಅದು ಯಾರ್ದೋ ಮನೆ ಅಂತ ಕೇಳಿದರೆ ಅದು ಯಾರ್ದೋ, ಅದು ಕೃಷ್ಣಪ್ಪನ ಮನೆ ಅಂತಾರೆ. ನೆಕ್ಸ್ಟ್ ಡೇ ಏನಂದರೆ ಸರ್ ಪ್ರೊಡ್ಯೂಸರ್ ಮನೆ ಅಂತಾರೆ, 4 ಗಾಡಿ ನಿಂತಿರುತ್ತೆ. ಈ ಒಂದು ಅವನ ಜೀವನ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ದವಲ್ಲ, ಇವತ್ತು ಬರ್ತಿರುವಂಥವ್ರು ಒಂದು ಯಾರು ಅಂಥವ್ರಲ್ಲ ಅಂತ. ದೊಡ್ಡ ಇಂಜಿನಿಯರ್ಸ್, ಅವ್ರು ಓದಿರ್ತಾರೆ, ಅವ್ರು ಬೇರೆ ಪ್ರೊಫೆಷನ್ನು ಅದನ್ನು ಬಿಟ್ಟು ಇಲ್ಲಿ ಬಂದು, ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ನಮಗೆಲ್ಲರಿಗೂ, ನಮ್ಮ ಎಲ್ಲ ಪ್ರೊಫೆಷನ್ಗಿದೆ ಇದು. ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈನ್ ಮಾಡ್ತಾ ಹೋಗುತ್ತೆ, ಒಣಗಿಸ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಕೆಲಸ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಒಂದು ಕಲೆಯ ಜೊತೆ ಸಂಪರ್ಕ ಬೇಕು ಅನಿಸುತ್ತೆ. ಹಾಗಾಗಿ ಇಂಜಿನಿಯರ್ಸು, ಡಾಕ್ಟರ್ಸು, ಜರ್ನಲಿಸ್ಟ್ಗಳು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ, ಒಂದು ಹಾಡು ಬರೆಯೋಣ, ಒಂದು ಕಲೆಯಲ್ಲಿ ತೊಡಗಿಕೊಳ್ಳೋಣ ಅಂತ ಆ ರೀತಿಯಾಗಿ ಬಂದು ಮಾಡಿದಂಥ ಸಿನಿಮಾ ಇದು. ನಾನು ನೋಡಿದಾಗ ಅಂದರೆ ಪ್ರತಿ ವಾರ ಸಿನಿಮಾ ಬಿಡುಗಡೆ ಆದಾಗಲೂ ಹೊಸೊಬ್ಬರು ಬರ್ತಾ ಇರ್ತಾರೆ. ಹೊಸೊಬ್ಬರು ಬಂದು ಸರ್ ಒಂದು ಟ್ರೈಲರ್ ನೋಡಿ ಅಂತಾರೆ. ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರ ಒಂದು ಕನಸುಗಳ ದೊಡ್ಡ ಒಂದು ಸೌಧ ಕಾಣಿಸುತ್ತೆ ನನಗೆ. ಅದನ್ನು ಸಾಧು ಕೋಕಿಲ್ ಅವರು ಹೇಳಿದಾಗೆ ಅಕಾಡೆಮಿ ಏನು ಮಾಡ್ಬೋದೋ ಗೊತ್ತಿಲ್ಲ, ಅವರು ಅಮೆಝಾನು, ನೆಟ್ಫ್ಲಿಕ್ಸು ಈ ಥರದ ಕೆಲವು ಅಂದರೆ ಈ
ಥಿಯೇಟ್ರ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯವರಲ್ಲ. ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಇದನ್ನು ಬಿಟ್ಟು ಬಂದು ಈ ನಮ್ಮ ಆ್ಯಪ್ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ಥರ ಏನಾದ್ರು ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತೇಳಿ ನಂಗೆ ಅನಿಸುತ್ತೆ. ಇವತ್ತು ನವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವ ಅವರು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ 3 ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದ್ವು. ಒಂದು ನಾಯಕ ಮತ್ತು ನಾಯಕಿ, ಇನ್ನೊಂದು ಆ ಬಾಲ್ಯದಲ್ಲಿ ಅವನನ್ನು ಮಾತಾಡಿಸುವಂಥ ಹುಡುಗ. ಅಂದರೆ 2 ಜನ್ರೇಷನ್ ಇದೆಯಲ್ಲ, 2 ಜನ್ರೇಷನ್ ಈ ಕಾಲಕ್ಕೆ ಸೇರಿದವರು. ಬಟ್ ಇಬ್ಬರ ಕನಸುಗಳು ಬೇರೆ ಆಗಿರ್ತವೆ, ಇಬ್ಬರ ಹುಡುಕಾಟಗಳು ಬೇರೆ ಆಗಿರ್ತವೆ. ಆಮೇಲೆ 3ನೇದು ಏನಾಗಿರ್ತದೆ ಅಂದರೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಕುಡಿದುಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ. ಅದು ಬಹಳ ಬ್ರೇಕಪ್ಗಳಿಗೆ ಕಾರಣ ಆಗುತ್ತೆ. ಬಟ್ ಅದು ಬೇಕು ಅಂತ ಆಡಿದ ಮಾತಾಗೋದಿಲ್ಲ, ಅದೊಂದು ಫ್ರಸ್ಟ್ರೇಷನ್ ಬಂದಂಥ ಮಾತಾಗಿರುತ್ತೆ. ಹೀಗಾಗಿ ಇವತ್ತು ಡಯಲಾಗ್ ಅಂತ ಇದೆಯಲ್ಲ, ಲೈಫಲ್ಲಿ ಆಗುವಂಥ ಡಯಲಾಗ್ಗಳು ಲೈಫನ್ನು ಬಹಳ ಬಿಟ್ಟರ್ ಅಂದರೆ ಬಹಳ ಕಹಿಯಾಗಿ ಮಾಡ್ತವೆ. ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ. ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ನಿಜವಾಗ್ಲೂ ಕಾಯ್ತೀನಿ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್. ಯಾಕಂದರೆ ಅವರ ಸಿನಿಮಾಗಳನ್ನು ನೋಡಿದ್ದೀನಿ, ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ. ನನಗೆ ಜ್ಞಾಪಕ ಬರೋದು, ನನ್ನ ಗೆಳೆಯ ಒಬ್ಬರು ಡೈರೆಕ್ಟರ್ ಇದ್ದರು, ಕಂಠಿ ಅಂತ ಸಿನಿಮಾ ಮಾಡಿದ್ರು. ಅವರು ಇನ್ಮೇಲೆ ನಾನು ರೀಮೇಕ್ ಮಾಡಲ್ಲ ಅಂತ ವೇಟ್ ಫಾರ್ ಮೆನಿ ಇಯರ್ಸ್. ನಾನು ಮಾಡೋಲ್ಲ ರೀಮೇಕು, ನಾನು ಒಳ್ಳೆ ಕಥೆ ಮಾಡ್ತಿದ್ದಲ್ಲಿ. ಆ ರೀತಿ ಕಾಯುವಂಥವರು ಕೆಲವೇ ಜನ ಇರ್ತಾರೆ, ಅಂಥವರಲ್ಲಿ ನವೀನ್ ಶಂಕರ್ ಒಬ್ಬರು. ಹೀಗಾಗಿ ಅವರು ಏನು ಕರೆದ್ರು ಎಲ್ಲಿ ಕರೆದ್ರು ನಾನು ಭಾಳ ಪ್ರೀತಿಯಿಂದ ಬರ್ತೀನಿ. ಸೊ ಈ ಸಿನಿಮಾ ನನಗೆ ಆ ಸಂತೋಷ, ಪ್ರೀತಿ ಎಲ್ಲವನ್ನ ವಾಪಸ್ ಕೊಡುತ್ತೆ ಅಂತೇಳಿ ನಂಬಿದ್ದೀನಿ. ಥ್ಯಾಂಕ್ ಯು. ಮಾತಾಡಿದ್ರೆ ಅವರೇ ಎದ್ದು ಹೋಗ್ಬಿಡ್ತಾರೆ. ಇಲ್ಲ ಸರ್, ಟ್ರೈಲರ್ ಬಗ್ಗೆ 1-2 ಮಾತಾಡಿ ಸರ್, ನೋ ಪ್ರಾಬ್ಲಮ್. ನಾನು ಟ್ರೈಲರ್ ಬಗ್ಗೆ ಫಸ್ಟೇ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಕರೆಕ್ಟ್ ಆದ ನಾನು ಏನು ಹೇಳಿದ್ನೋ ಅದೇ ಟ್ರೈಲರಲ್ಲಿದೆ ಅಲ್ವಾ? ಆಸಕ್ತಿ, ಕಷ್ಟ, ಏನೋ ಹೇಳಬೇಕು, ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಕುಲ್ದೀಪ್ ಕರಿಯಪ್ಪ. ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ, ಕ್ರಿಯೇಟರ್ ಬಂದಿರೋದು ತುಂಬ ಕಡಿಮೆ. ಕಾರ್ಯಪ್ಪನವರು ಗನ್ ತೊಗೊಂಬಂದ್ರ ಇಲ್ಲ ಪೆನ್ ತೊಗೊಂಬಂದ್ರ? ಹಾಂ, ಕರೆಕ್ಟ್. ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡಿ ಕಡೆ ಕರ್ಕೊಂಡು ಹೋಗ್ತಿರಲಿ. ಹಾಂ, ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ. ನವೀನ್, ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರಗಿಸೋಕ್ಕೆ? ಅಲ್ಲ, ನಾನು ಕರಗಿಸ್ಬೇಕು ಅಂಚೂರು. ಊಟ ಮಾಡಿದ್ರೆ ಇಲ್ಲ ಬರೀ ನೀರು ಕುಡಿದ್ರ? ಕಷ್ಟ ಸರ್ ಇದಿಲ್ಲ, ನೀವು ಟ್ರೈ ಮಾಡಿ. ಕೇಳಿಸ್ಕೊಳಕ್ ಮಾತ್ರ ನಾವು, ಅದನ್ನ ಅನುಭವಿಸೋದಕ್ಕೆ ಅವ್ರು ಮಾತ್ರ. ಕರೆಕ್ಟ್ ಅಲ್ವರ? ಅವ್ರಿಗೆ ಬಿಟ್ಬಿಡೋಣ. ಅದು ಮಾಡೋದು ಅದೇ ಏನದು ನೋಡಿದವರು ಆಮೇಲೆ ಏನಂತಾರೆ ನೋಡ್ಕೊಂಡು ನೋಡಿ. ಎಷ್ಟು ಕಮ್ಮಿ ಮಾಡಿದ್ರು ಗೊತ್ತಾ ಸರ್? ನೋಡಿ, ಎಲ್ಲೂ ಲೂಸ್ ಆಗ್ಬಿಟ್ಟಿದೆ ಶರ್ಟ್. ಈ ಸಿನಿಮಾಗೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಅಶ್ವಿನ್ಗೆ ತುಂಬ ಚೆನ್ನಾಗಿ ಮಾಡಿದ್ರು. ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು. ನಾನು ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀಯಮ್ಮ ಅಂದರೆ ನಮ್ಮ ಅಣ್ಣ ಓಡಿಸ್ತೇನೆ, ಸ್ಕೂಟ್ರು ನಮ್ಮಮ್ಮ ಓಡಿಸ್ತಾರೆ, ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ಅದು ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ, ಈ ಥರ ಹೇಳ್ತಾ ಇರ್ತಾರೆ. ಕುದುರೆ ಓಡಿಸ್ತೀರಂದ್ರೆ ಇಲ್ಲ. ಬಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಇರಬೇಕು, ಹಿಂಗೆ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ಇದನ್ನು ಒಂದು ಕ್ರಿಯೇಟಿವ್ ಆಗಿ ತೊಗೊಳ್ತಿರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಿನಿಮಾ ರಂಗಕ್ಕೆ ಬೇಕದು. ಎಲ್ರಿಗೂ ಯಾರಾದರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ, ಎಲ್ರಿಗೂ ಒಳ್ಳೇದಾಗಲಿ. ನಾನು ತುಂಬ ಚೆನ್ನಾಗಿ ಮಾಡಿರ್ತೀನಿ. ನಾನು ಅದಕ್ಕೆ ನೋಡಿ ಕೈ ಹಾಕ್ಕೊಡ್ತೀನಿ ಅಂದರೆ ನಾವು ಬರೀ ಅವಾಗಲೇ ಹೇಳ್ಬಿಟ್ಟೆ, ನಾನು ಹೀರೋಯಿನ್ನು ಗ್ಲಾಮರು ಹಿಂಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ವೇದಿಕೆ ಮೇಲೆ ನಿಂತುಬಿಟ್ರೆ ಅವರು ಆ್ಯಂಕರಿಂಗಲ್ಲಿ ಚಿಂದಿ ಓಡಾಯಿಸ್ಬಿಡ್ತಾರೆ. ಸುಮ್ಮನೆ ನಮ್ಮ ಭ್ರಮೆ, ಅದರಲ್ಲೇ ಕೂತಿದ್ದೀವಿ ನಾವು. ವಾಪಸ್ ನಾವು ಹೊರಗಡೆ ಬರೋದೇ ಇಲ್ಲ ನಾವು ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ. ಅವ್ರು ಗ್ಲಾಮರ್ ಇದ್ದಾರೆ, ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್. ನೋಡಿ, ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ? ಅವ್ರ ಮಾತಲ್ಲೇ ಅಷ್ಟು ಚೆನ್ನಾಗಿದೆ. ಆ ಥರ ಹೊಸಬರು ಬರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಸುಮಾರು ಒಂದು 30-35 ವರ್ಷದಿಂದ ಜೊತೆಲಿದ್ದೀನಿ ಜೋಗಿ ಸರ್.
ಈ ಚಿತ್ರರಂಗದಲ್ಲಿ ಎಲ್ಲವನ್ನೂ ಮರೆತು, ಅಂದರೆ ಯಾವ ಭೇದ ಭಾವ ಇಲ್ಲದೆ ಅಷ್ಟೇ ಹೇಳ್ತೀನಿ, ಬೇರೆ ಏನು ಹೇಳಲ್ಲ. ಇಬ್ಬರು ಮಾತ್ರ ನನಗೆ ತುಂಬ ಆತ್ಮೀಯರಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ಇವರು ಸೂಪರೇ ಅಂತ ಹೇಳಿದ್ರು. ಒಂದು ಜೋಗಿಯವರು, ಇನ್ನೊಂದು ವಿಜಯ್ ಮರಕಿಣಿಯವರು ನಮ್ಮ ಜೊತೆ ಇಲ್ಲ, ಉದಯ್ ಮರಕಿಣಿಯವರು. ಇಂಥವ್ರು ಇರೋದ್ರಿಂದನೇ ನಾವು ವೇದಿಕೆ ಮೇಲೆ ಇದ್ದೀವಿ. ಇನ್ನೂ ನಮಗೆ ಈ ಡಾಕ್ಟ್ರೇಟ್ ಅದು ಇದು ಕೊಡ್ತಾರೆ ಅಂದರೆ ಇಂಥವರ ನಿಜವಾದ ಪ್ರೋತ್ಸಾಹ ಮಾತ್ರ. ಒಂದು ಫೋಟೋ ನೆನಪ್ಕೊಂಡ್ಬಿಡಿ. ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಟ್ರೈಲರ್ನ ತಾವೆಲ್ಲರೂ ನೋಡಿದ್ದೀರಿ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು, ನನ್ನ ಸ್ನೇಹಿತರು. ಜೋಗಿ ಸರ್ ಹೇಳಿದ್ರು ಇಂಗ್ರೋಲ್ಡ್ ಪ್ರೊಡ್ಯೂಸರ್ಸು, ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಮಧ್ಯೆ ನಾನು ಕೇಳಿದ್ದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಟ್ಟಿಸಿರುವಂತಕ್ಕಂಥವ್ರು. ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ, ತುಂಬ ಚಿಕ್ಕ ಪದ ಆಗ್ಬಿಡುತ್ತೆ. ಸೊ ನಾಗೇಶ್ ಗೋಪಾಲ್. ಅದಾದಮೇಲೆ ನನಗೆ ನವೀನ್ ಶಂಕರ್ ಅವರು, ನಾನು ಕತೆ ಹೇಳಿದಾಗ ಅಗೇನ್ ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಏನು ಅಂತ. ಇವ್ರನ್ನ ಒಪ್ಸೋಕ್ಕೆಲ್ಲ ಆಗಲ್ಲ, ಅವರೊಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ, ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು. ಅಂದರೆ ಅವರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಬೋದು. ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನಾದರೂ ಮಾಡಿದ್ದಿಲ್ಲ, ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಬಟ್ ಅವರು ಆ ಟೈಮಲ್ಲಿ ಕತೆನ ಜಡ್ಜ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟೆ. ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ, ನನ್ನ ಪಾತ್ರಗಳು ಹೀಗೆ ಬರುತ್ತೆ, ಹೀಗೆ ಬರಬೇಕು ಅಂತ. ಅದನ್ನು 99 ಭಾಗ ನಾವು ಅಚೀವ್ ಮಾಡಿದರೆ ಇನ್ನೊಂದು % ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು. ಹಾಗೆ ಅಪೂರ್ವ ಭಾರದ್ವಾಜ್ ಅವರು ಮತ್ತು ಪದ್ಮಾವತಿ ರಾವ್ ಮೇಡಮ್. ನಂದು ಸಿನಿಮಾದಲ್ಲಿ ವಿಜುವಲ್ ಆ್ಯಂಡ್ ಆಡಿಯೋ ಡಿಪಾರ್ಟ್ಮೆಂಟ್, ಇವರಿಬ್ಬರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೇ ಇತ್ತಿಲ್ಲ. ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ನನಗೆ ವಿತೌಟ್ ಹಿಮ್ ಲೈಕ್ ಐ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇತ್ತಿಲ್ಲ, ಬರೀ ಆಡಿಯೋ ಬರ್ತಾ ಇತ್ತು. ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಇದು ಡೈಲಾಗ್ಸ್ ಬರೆದಂಥವ್ರು. ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ. So this film is because of all of these people. Yes. ಅಂದ್ರೆ ಎಲ್ಲ ಕೆಲಸ ಮಾಡಿರುವ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಆ್ಯಂಡ್ ಹ್ಯಾಪಿ. BTS ನೋಡಿದ್ರಿ, ಇಷ್ಟಪಟ್ರಿ. ಈಗ ಆಲ್ರೆಡಿ ಥಿಯೇಟರಲ್ಲಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ. ಆ್ಯಸ್ ಅನ್ ಆ್ಯಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆ್ಯಕ್ಟಿಂಗ್ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕೈರಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ಐ ಮೀನ್ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಆಸ್ ನಾಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಸರ್ವ್ಡ್ ಜಸ್ಟಿಸ್. ಮತ್ತೆ ನವೀನ್ ಶಂಕರ್, ಐ ಥಿಂಕ್ ಇವಾಗ ಬರ್ತಾ ಇರೋಂಥ ಯಾವುದೇ ಹೀರೋಯಿನ್ಗಾಗಲಿ ಅಥವಾ ಆಕ್ಟ್ರೆಸಸ್ಗಾಗಲಿ ನವೀನ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಅದು ಆಗೋಯ್ತು. ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ. ಮುಂಚೆ ಬರೀ ಸ್ನೇಹಿತರಾಗಿದ್ವಿ, ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಶೇರ್ ಮೈ ಸ್ಕ್ರೀನ್ ವಿತ್ ಹಿಮ್. ಅಶ್ವಿನ್ ಸರ್, ತುಂಬ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನನ್ನು ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ದಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಪರವಾಗಿಲ್ಲ ತಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು. ಥ್ಯಾಂಕ್ ಯು. ಇಲ್ಲ, ಅದು ಆ ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅವಶ್ಯಕತೆ ಇತ್ತು. ಯಾಕೆಂದರೆ ಟ್ರೈಲರಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ. ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋ ಥರ ಆ ಜರ್ನಿನಲ್ಲಿ ಆತನಿಗೆ ಆಗುವಂಥ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಷನ್ಸ್. ಓಕೆ, ಆ ಜರ್ನಿನಲ್ಲಿ ಆಗುವಂಥ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಷನ್ಸ್ ಅದು. ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟಲ್ಲಿದ್ದರು. ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟಿಷಿಯನ್ ಆ್ಯಂಡ್ ದ ಟ್ರೈನರ್. ಹಿಂದಿನ ದಿನ ನನಗೆ ಮಾರನೇ ದಿನ ಸಕಲೇಶ್ಪುರದಲ್ಲಿ ಶೂಟ್ ಇದೆ.
ಬೆಳಗಿನ ಜಾವ 3 ಗಂಟೆಗೆ ಹೊರಡಬೇಕು. ಹಿಂದಿನ ದಿನ ನನಗೆ ಹಾಸ್ಪಿಟಲಿಂದ ಫೋನು, ನವೀನ್ ಶಂಕರ್ ಅವ್ರಿಗೆ ಏನೋ ಹೆಲ್ತ್ ತುಂಬ ಇದಾಗಿದೆ, ಅಪ್ಸೆಟ್ ಆಗಿದೆ ಅಂತ. ಫುಲ್ ಗಾಬರಿ ಆಗಿದ್ವಿ. ಬಟ್ ಸ್ಟಿಲ್ ಹಿ ಡಿಡ್ ನಾಟ್ ಬ್ರೇಕ್ ಹಿಸ್ ಡಯಟ್ ಅಂತೂ, ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಷನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಹಿ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ದ ಶೂಟ್. ಮತ್ತು ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇದ್ದು ಬೆಳಗಿನ ಜಾವ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ದು. ಆ ಶೂಟ್ನ ಮುಗಿಸ್ಕೊಂಡು ಇಮಿಡಿಯೇಟಾಗಿ. ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡೂ, ಬಟ್ ವಿ ಸಿ ದಿ ಒಬ್ಬ ಕಲಾವಿದರಿಗೆ ಇರಬೇಕಾದಂಥ ಬದ್ಧತೆ ಅದು. ಸೊ ಅದಕ್ಕೆ ಐ ಆಸ್ಕ್ಡ್ ಅಗೇನ್ ಆ್ಯಂಡ್ ಅಗೇನ್. ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ತನಕ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ. ಮೂವಿ ಬೆಟ್ರಾಗಿ ಬರಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗಿವ್ ಅಪ್ ಮಾಡದೆ ಇದನ್ನ ಕಂಪ್ಲೀಟ್ ಮಾಡಿದ್ದೀವಿ. ಡೈರೆಕ್ಟರ್ ಸರ್ ಇಸ್ ವಿಷನ್ ಇಸ್ ರಿಯಲಿ ಗುಡ್. ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಅವ್ರ ಮೂವಿ ನೋಡ್ಬೇಕು, ನೀವು ನೋಡಿ ಸಪೋರ್ಟ್ ಮಾಡ್ಬೇಕು ನಮ್ಗೆಲ್ಲ. ನವೀನ್ ಸರ್ ಟ್ರೈಲರ್ ನೋಡಿರ್ತೀರ, ಟ್ರಾನ್ಸ್ಫಾರ್ಮೇಷನ್ ನೋಡಿರ್ತೀರ. ನಮ್ಮ ಇಂಡಸ್ಟ್ರಿನ ಕ್ರಿಸ್ಟಿಯನ್ ಬೇಲ್ ಆ್ಯಂಡ್ ಮ್ಯಾಮ್ ಅಪೂರ್ವ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ. ಸೊ ಅದೇ ನಮ್ಮ ಟೀಮ್, ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಥ್ಯಾಂಕ್ ಯು. ಎಲ್ಲ ನನ್ನ ಹಿರಿಯ ಪತ್ರಕರ್ತ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಇಲ್ಲಿ ಬಂದಿರೋ ಒಂದು ಸ್ನೇಹಿತರಿಗೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು DOP ಡಿಪಾರ್ಟ್ಮೆಂಟ್ ಅವರು, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವ್ರ ಕತೆ ಹೇಳಿದ್ದು ನನಗೆ. ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗೆ ತೊಗೊಳೋದು ಬಡೋ ಅಂತಿತ್ತು. ಬಟ್ ಕತೆ ಭಾಳ ಕಾಡ್ಬಿಡಿತ್ತು. ಕುಲ್ದೀಪ್ ಅವರು ಬಂದು ಹೇಳುವಾಗ ಅದರದ್ದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು. ಅಂದರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ, ಸಿದ್ಧಾರ್ಥ್ ನ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್. ನೋಡಿದವ್ರು ಏನಂತಾರೆ, ಇಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡೋಕೆ ಹೊರಟರು ಅಂತ ಪರ್ಸ್ಪೆಕ್ಟಿವ್ಸು, ಮತ್ತು ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ಕೆ ಹೊರಟಿದಾರೋ ಅದು ಅಷ್ಟೂ ಭಾಳ ಕಾಣತಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮರ್ಥ್ಯ ಇದ್ರೂ ಪರವಾಗಿಲ್ಲ, ಇದನ್ನ ಮಾಡ್ಬಿಡೋನು ಅಂತ ಭಾಳ ಇಷ್ಟಪಟ್ಟು ಮಾಡಿದೆ. ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡೋದ ಅಂತ ಇರುತ್ತೆ. ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ನ ತಂದಂಥದ್ದಿದೆ. ಹಾಗೆ ಕತೆ ಒಪ್ಕೊಂಡಿದ್ದು. ಆ್ಯಂಡ್ ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ, ಅಂದರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು BTS ಅಂತ. ಅದು ಫಸ್ಟ್ ರಿಲೀಸ್ ಆಯಿತು. ಫಸ್ಟ್ ನೋಡಿದವ್ರು ಏನಂತಾರೆ ಮಾಡಿದ್ರು, ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ. ಬಟ್ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರ ಓದು ಮತ್ತು ಅವರ ಅನುಭವಗಳು, ಮತ್ತು ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂಥ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು, ಯಾರ್ಯಾರ ಜೊತೆಗೆ ಇವ್ರು ಓಡಾಡಿದ್ರು, ಅಲ್ಲಿರುವಂಥ ಒಂದಿಷ್ಟು ಸೂಕ್ಷ್ಮತೆಗಳಾಗಲಿ, ಅದೆಲ್ಲರದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲನೂ ಇತ್ತು. ಸೊ ಅದೊಂದು ಒಪ್ಕೊಳ್ಳೋಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು. ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ನ ನನಗೆ ತಲುಪಿಸಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಪ್ಪೋ ಅಂಡ್ ಕಿಡ್ಡು ನಮ್ಮ ಪ್ರೊಡಕ್ಷನಿಂದ ನಾಗೇಶ್ ಅವರು ಮಾಡಿದ್ದಾರೆ. ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ಮೀಟ್ ಮಾಡಿದಾಗ ಫಸ್ಟ್ ಹೇಳೋದೆ, ಸರ್ ಕತೆ ಹೇಗಿತ್ತು ನಿಮಗೆ, ಏನಕ್ಕೆ ಒಪ್ಕೊಂಡ್ರೆ ಅಂತ. ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ. ಓಕೆ, ನನಗೆ ಈ ಸಿನಿಮಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಸರ್ ಜನಕ್ಕೆ ಇದು ಇಷ್ಟ ಆಗಬೇಕು ಅಷ್ಟೇ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್. ನನಗೆ ಫಸ್ಟ್ ಇದು ಇಷ್ಟ ಆಗಬೇಕು ಜನಕ್ಕೆ. ಆ ಸಾರ್ಥಕತೆ ಅನ್ನೋದು ನಾನು ನಿರ್ಮಾಪಕನಾಗಿ ಸಿಕ್ಕರೆ, ದೆನ್ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ, ಅದಕ್ಕೆ ರೊಕ್ಕ ಬರಬೇಕು. ಅದು ಇದ್ದನು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾಯಿಂದ ನನ್ನ ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತಿರಲಿಲ್ಲ. ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡಿದಂಥ ಸಿನಿಮಾ ಇದು. ಆ್ಯಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತು ಥ್ಯಾಂಕ್ ಯು. ಆ್ಯಂಡ್ ಅಪೂರ್ವ ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದಲು. ಆ್ಯಕ್ಚುಲಿ ಆಕೆ ಹೇಳಿದವ್ರು ನೋಡಿದ್ದೆ, ನಾನು ಹೇಳತ್ತೀನಿ.
ರಿಲೀಸ್ ಆಗಲಿಲ್ಲ ಅದು ಸಿನಿಮಾ. ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲ ಸಿನಿಮಾ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಾನು ಒಂದು 2 ಸಿನಿಮಾ ಮಾಡಿದ್ದೆ, ಅವು 2 ರಿಲೀಸ್ ಆಗಿರಲಿಲ್ಲ. ಆ ರಿಲೀಸ್ ಆಗದ 2 ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾಲಿ ಮತ್ತೆ ಒಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆಯ ಅನುಭವ. ಆ್ಯಂಡ್ ಅಶ್ವಿನ್ ಕೆರಡಿ ಅವರು, ನೀವು ಇಲ್ಲಿ ಟ್ರೈಲರಲ್ಲಿ ನೋಡಿದ್ದೀರಾ. ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಇರುವಂಥ ಅನುಭವಿ ಕಲಾವಿದರು ಮಾತಾಡಿದ್ದಾರೆ. ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ, ಅವರು ಒಬ್ಬ ಟೆಕ್ನಿಷಿಯನ್ ಆಗಿಯೂ ಕೂಡ ಅವ್ರ ಕೆಲಸಗಳು ನೋಡಿದ್ದೀವಿ. ಅಂಥವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಸೊ ನಿಮ್ಮ ಮುಂದೆ ಟ್ರೈಲರ್ ಇದೆ, ಯು ಗೋನ ಸಿ ಒನ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಈ ಸಿನಿಮಾದಲ್ಲಿ. ಆ್ಯಂಡ್ ಅದರಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಇವ್ರು ಹೇಳ್ದಂಗೆ ಫಿಸಿಕಲ್ ಜರ್ನಿನೂ ಐತಿ, ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಇತ್ತು. ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಇದು. ಆ 2 ಟ್ರಾನ್ಸ್ಫಾರ್ಮೇಷನ್ಗಳನ್ನು ಚಲೋತ್ನಾಗಿ ಸರ್ ಹೇಳಿದಾರೆ. ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಈ ಪಿಕ್ಚರ್ನಾಗ. ಆ್ಯಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ, ಯೂಟ್ಯೂಬಲ್ಲಿ ಇದೆ. ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ. ಅದರಲ್ಲೂ ಜೈನ್ ಕಾಟ್ಲಿಯವರ ಸಾಲುಗಳ ಜೊತೆಗೆ ಮತ್ತು ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಕೇಳಿದ ಸರಿನೂ ಎಮೋಷನಲ್ ಆಗ್ತಿರ್ತೀನಿ ನಾನು. ಸೊ ಇನ್ನು ನಿರ್ದೇಶಕ ತಂಡಕ್ಕೆ ಮತ್ತು ಎಂಟೈರ್ ನಮ್ಮ ಡಿ.ಒ.ಪಿ ಡಿಪಾರ್ಟ್ಮೆಂಟಿಗೆ ಮತ್ತು ಎಲ್ಲ ಕೆಲಸ ಮಾಡಿದವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ. ಇವತ್ತು ನಾವು ಆ್ಯಕ್ಚುಲಿ ಅಂದರೆ ಇನ್ಸ್ಟಾಗ್ರಾಮು ಅದು ಇದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆ್ಯಕ್ಟಿವ್ ಇರ್ತೀವಿ, ಲೈಫ್ನಾಗ ಇನ್ಆ್ಯಕ್ಟಿವ್ ಆಗ್ಬಿಟ್ಟಿರ್ತೀವಿ ಅಂತ ಅನ್ಸಕ್ಕೆ ಶುರು ಆಗ್ತೈತಿ. ಆಮೇಲೆ ದಿನದೊಳಗೆ ಒಂದು 10 ರೀಲ್ನ ನಾವು ಯಾರಿಗೋ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ನಾಗ ಹತ್ರ ಅನಿಸ್ತೀವಿ ನಾವು. ಆ್ಯಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಳೆ ಇದ್ರೂ ಅಷ್ಟು ಹತ್ತಿರ ಅನ್ನುವಂಥ ಭಾವ ಸಿಗೋದಿಲ್ಲ. ಆ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ಬೇರೆಯವ್ರು ಏನು ಅನ್ಕೋತಾರೆ ಅಂತ ಶುರುವಾಗುವಂಥ ಬದುಕು ಹಾಗೆ ಮುಗಿಬಾರ್ದು ಅನ್ನೋಂಥ ಭಾವನೆ. ಯಾರು ಏನಾರು ಅನ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಅನ್ಕೊಂಡಿವಿ ನಮ್ಮ ಬದುಕಿನ ಬಗ್ಗೆ, ನಾವೇನು ಅನ್ಕೊಳಕತ್ತೀವಿ, ನಮ್ಮ ಮನೆಯವ್ರು ಏನು ಅನ್ಕೊಳತ್ತಾರೆ, ನಾವು ನಮ್ಮ ಮನೆ ಮತ್ತು ನಮ್ಮ ಒಂದು ಕನಸುಗಳಾಗಲಿ ಅಥವಾ ನಮ್ಮ ಗುರಿ ಆಗಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾಯ್ತು ಅಂತಂದ್ರೆ, ನೀವು ಒಂದು ಕಿರು ಕಾದಂಬರಿ ಓದಿದಾಗ ನಿಮಗೆ ಏನೊಂದು ಅನುಭವ ಕೊಡ್ತೈತಲ್ಲ, ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳಕ್ಕೆ ಭಾವಿಸ್ತೇನೆ. ಪ್ರತಿ ಸಿನಿಮಾದಾಗೂ ಒಂದಿಷ್ಟೇನೋ ನನಗೆ ಸಾಧ್ಯವಾದಂಥ ಪ್ರಯತ್ನಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ. ಪ್ರತಿ ಸರಿ ನಿಮ್ಮ ಮುಂದೆ ಭೇಟಿ ಆದಾಗ್ಲೂ ಪ್ರತಿ ಸರಿ ನಮಗೆ ಬೆನ್ನು ತಟ್ಟಿರಿ, ಆಶೀರ್ವಾದ ಮಾಡಿರಿ, ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೋದಾಗ ತಿದ್ದು ಹೇಳಿರಿ, ಆಫ್ ದ ಕ್ಯಾಮ್ರಾನು ಮಾತಾಡಿಸಿ ಹೇಳಿರಿ. ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ. ನಾನು ಆ್ಯಕ್ಚುಲಿ ಇನ್ನೊಬ್ಬರು ಮಿಸ್ಸಿಂಗ್ ಇಲ್ಲ ನಮ್ಮ ಇವ್ರು ಆಗಲೇ ಇನ್ನೊಂದು ಮಾನಿಟ್ರಲ್ಲಿ ಅಂತ ಮೋಕ್ಷೇಂದ್ರ ಅವರು ಮಿಸ್ಸಿಂಗ್. ನಾನು ಇವ್ರ ಮಧ್ಯದಿಂದ ನನ್ನ ಜರ್ನಿ ಶುರುವಾಗಿದೆ ಅಂತ ಭಾಳ ಸರಿ ಹೇಳ್ಕೊಂಡಿನಿ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಇದ್ದೀರಿ, ಇನ್ನು ಮುಂದೂ ಇರ್ತೀರಿ. ಮತ್ತೊಮ್ಮೆ ಭೇಟಿ ಆಗೋಣ ಮತ್ತೊಂದು ಒಳ್ಳೆಯ ಚಿತ್ರ ಜೊತೆಗೆ. ಈಗ ನೋಡಿದವರು ಏನಂತಾರೆ, ಜನವರಿ 31ಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಮೆನ್ಷನ್ ಮಾಡಕ್ಕೆ ಬರುತ್ತೆ, ಸಿನಿಮಾ ತಲುಪೋ ಹಂತದಲ್ಲಿದ್ದಾಗ, ನಮಗೆ ಪ್ರಚಾರ ಮಾಡೋ ಹಂತದಲ್ಲಿದ್ದಾಗ, ಮಾಧ್ಯಮದ ಜೊತೆಗೆ ಇವತ್ತು ಸಿನಿಮಾಗಳನ್ನ ತಲುಪಿಸ್ಬೇಕಲ್ಲ, ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥ ಒಬ್ಬ ಡಿಸ್ಟ್ರಿಬ್ಯೂಟರ್ ಮುಖ್ಯ ಆಗ್ತಾರೆ. ನಮ್ಮ ಜನನಿ ಪಿಕ್ಚರ್ಸ್ ಹೊಸದಾಗಿ ಶುರು ಮಾಡಿದ್ದಾರೆ. ಹೊಸ ಸಿನಿಮಾಗಳಿಗೆ ಅವರವರ ಸಿನಿಮಾಗೊಂದು ಶಕ್ತಿ ಇರುತ್ತಲ್ಲ, ಆ ಬಜೆಟ್ಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ನನ್ನ ಕುನಾಲಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಹರೀಶ್, ಯು ಆರ್ ಡೂಯಿಂಗ್ ಗ್ರೇಟ್. ನಿಮಗೂ ಕೂಡ ಶುಭಾಶಯಗಳು. ನಾನು ಹೇಳೇ ಮಾತಾಡ್ತೀನಿ. ಫಸ್ಟ್ ಒಂದು ಥ್ಯಾಂಕ್ಸು, ಒಂದು ರಿಕ್ವೆಸ್ಟು. ಫಸ್ಟ್ ಥ್ಯಾಂಕ್ಸ್ ಏನಂದರೆ ಯಾರಿಗಂದರೆ ನನ್ನ ಫ್ಯಾಮಿಲಿಗೆ, ನನ್ನ 3 ಜನ ಅಣ್ಣಂದ್ರಿಗೆ, ನಮ್ಮ ಅಕ್ಕಂದ್ರಿಗೆ. ಎರಡನೇ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ, ಅಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಆ ಸ್ನೇಹಿತರಿಗೆ, ಮತ್ತು ನನ್ನ ಫಿಲಮ್ ಟೀಮ್ಗೆ. ಅದು ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಡಿ.ಒ.ಪಿ ಆಗಿರ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂಥ ಕುಮಾರ್ ಬಂದಿದ್ದಾರೆ, ನನ್ನ ಲೈಟ್ ಯೂಸ್ ಮಾಡಿದ ಲೋಕೇಶ್ ಅವ್ರು ಬಂದಿದ್ದಾರೆ. ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರ ಸಪೋರ್ಟ್ ಇಲ್ದಿರ, ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸಬನು, ಅವರ ಮಾರ್ಗದರ್ಶನ ತುಂಬ ಹೆಲ್ಪ್ ಆಯ್ತು ನನಗೆ. ಇದು ನನ್ನ ಥ್ಯಾಂಕ್ಸು. ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ 31 ಸಿನಿಮಾಗೆ ಬಂದು ನಮ್ಮ ಸಿನಿಮಾ ನೋಡಿ ಆಮೇಲೆ ನೀವೇನಂತೀರಂತ ನಾವು ಕೇಳಬೇಕಂತ ಕಾತುರದಿಂದ ಕಾಯ್ತಾ ಇರ್ತೀರಿ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನನ್ನೆಲ್ಲರೂ ಪ್ರೈಸ್ ಮಾಡಿ
ಆಶೋದಿಸಿ. ಥ್ಯಾಂಕ್ ಯು. ಒಂದು ಆ್ಯಕ್ಚುಲಿ ಸಮಯ ಮಾಡ್ಕೊಂಡು ಬಂದರು, ಅವರಿಗೆ ವಿಶೇಷವಾದ ಕೃತಜ್ಞತೆಗಳು. ಪ್ರತಿ ಸರಿ ಸ್ಟುಡಿಯೋಗೆ ಹೋದಾಗೂ ಅವ್ರ ಸಾಂಗ್ ಇತ್ತಲ್ಲ, ಮೊನ್ನೆ ನಾವು ಡಬ್ಬಿಂಗ್ ಮಾಡಕ್ಕೆ ಹೋಗಿದ್ವಿ ಒಂದು ಸಣ್ಣ ತುಣುಕು. ಆ ಟೈಮ್ನಾಗೆ ಮಾನಿಟರ್ ಚೆಕ್ ಮಾಡಿ, ಇದು ಸಿಸ್ಟಮ್ ಚೆಕ್ ಮಾಡಿದ್ವಿ. ಸೌಂಡ್ ಇಂಜಿನಿಯರ್ ಹೇಳಿದ್ರು, ಸರ್ ಇಲ್ಲಿ ಬರ್ರಿ, ಇಲ್ಲಿ ನಾನು ತೋರಿಸ್ತೀನಿ ಏನು ಅಂತ ನೋಡಿದಾಗ 200+ ಕೌಂಟ್ಸ್ ಏನೋ ಇತ್ತು ಅಲ್ಲಿ. ಅದಂದ್ರೆ ಅಷ್ಟು ಸರಿ ಆ ಹಾಡು ಪ್ಲೇ ಆಗಿದೆ ಸ್ಟುಡಿಯೋದಾಗ. ಅವರೇ ಬಂದು ಅವ್ರು ಹಾಡಿರೋದನ್ನು ಕೇಳ್ತಿದ್ರಂತೆ ಅವರು. ಸೊ ಅದು ನಮಗೊಂದು ಖುಷಿ. ಸೊ ಅವರು ಬಂದು ಇವತ್ತು ಅವರೊಂದು ವಿಶೇಷವಾದಂಥ ಸಮಯದಲ್ಲಿ ಬಂದು ನಮಗೆ ಸಮಯ ಕೊಟ್ಟಿದ್ದು. ಆಮೇಲೆ ಜೋಗಿ ಅವರು, ನೀವು ಹೇಳ್ದಂಗೆ ಈಸ್ ಅ ನ್ಯೂ ಏಜ್ ರೈಟರ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಬರಹದಲ್ಲಿ ನಮ್ಮ ಹಿರಿಯರನ್ನು ಹಿಡ್ಕೊಂಡು ಇಲ್ಲಿ ಜನ್ರೇಷನ್ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡುವಂತ ಒಂದು ಬರವಣಿಗೆ ಇಟ್ಕೊಂಡಿರೋರು. ಅದು ಎಸ್ಪೆಷಲಿ ನಾನು ಬಡವ ನಾನು ಸುಖಿ ಅನ್ನುವಂಥ ಪುಸ್ತಕದಾಗ ಬರೀತಾರೆ ಅವರು. ಅಂದ್ರೆ ತಾಯಿ ಬಗ್ಗೆ ಎಲ್ಲೋ ಮೆನ್ಷನ್ ಮಾಡ್ತಿರ್ಬೇಕಾದ್ರೆ, ಗಾಂಧಾರಿಗೆ ಗೊತ್ತಾಗತ್ತಂತ ಮದ್ವೆ ಟೈಮ್ಗೆ ಗಂಡನ ಕಣ್ಣು ಕಾಣಿಸೋದಿಲ್ಲ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೋತಾಳ. ಜಗತ್ತು ಅದನ್ನ ಅವಳ ವಿಧೇಯತೆ ಅಂತ ಭಾವಿಸ್ತು, ಬಟ್ ಅದು ಅವಳ ಅಂತರಂಗದ ಪ್ರತಿಭಟನೆ ಆಗಿತ್ತು ಅಂತ. ಸೊ ಆ ದೃಷ್ಟಿಕೋನಗಳನ್ನು ಕಟ್ಕೊಡೋದಿದೆಯಲ್ಲ. ಆಮೇಲೆ ನಾನು ಬಡವ ನಾನು ಸುಖಿ ಅನ್ನುವಂಥ ಬಡತನಕ್ಕೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಕೊಡ್ತಾರೆ ಅವರು. ಬಡತನದಾಗ ಒಂದಿಷ್ಟು ಹುಟ್ಟುವಂತ ವಿಶೇಷವಾದಂಥ ಅಡುಗೆಗಳ ಬಗ್ಗೆ ಮಾತಾಡ್ತಾರೆ, ನ್ಯೂಯನ್ಸಸ್ ಬಗ್ಗೆ ಮಾತಾಡ್ತಾರೆ, ಭಾವನೆಗಳ ಬಗ್ಗೆ ಮಾತಾಡ್ತಾರೆ. ಸೊ ಅವರು ಬಂದಿದ್ದಕ್ಕೂ ಕೂಡ ಬಹಳ ಖುಷಿ ಆಯಿತು. ವಿಶೇಷವಾದ ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬೆಟರ್ ರಿಯಾಕ್ಷನ್ ನಮಗೆ ಇಲ್ಲಿ ಇವರಿಬ್ಬರಿಂದ ಸಿಕ್ತು ಗೆಸ್ಟ್ಗಳಿಂದ. ಅದು ಬಿಟ್ರಪ್ಪ ಅಂದ್ರೆ ಟೆಕ್ನಿಷಿಯನ್ಸ್ ಯಾರು ಕೆಲಸ ಮಾಡಿದ್ರಲ್ಲ ನಮ್ಮ ಜೊತೆಗೆ, ಅವ್ರು ಬೇರೆ ಬೇರೆ ಸಿನಿಮಾದಾಗ ಕೆಲಸ ಮಾಡ್ತಿರ್ತಾರೆ. ಹಿಂಗಾಗಿ ಟ್ರೈಲರ್ ಫೈನಲ್ ಮಾಡೋಕ್ಕೂ ಮುಂಚೆ ಒಂದಿಬ್ಬರ ಜೊತೆಗೆ ಹಂಚ್ಕೊಂಡಾಗ ಅಲ್ಲೂ ಚಲೋ ರೆಸ್ಪಾನ್ಸ್ ಸಿಕ್ತು. ನೀವು ಹೇಳ್ಬೇಕು. ಅದಂದ್ರೆ ಸಿನಿಮಾ ಟು ಸಿನಿಮಾ ಅಂದ್ರೆ ಇನ್ನೂ ಹೊಸಬಾಲ್ ಅಂದ್ರೆ ಈಗ ಒಂದು 4 ಪಿಕ್ಚರ್ ಆಗಿವು. ಪ್ರಾಬ್ಲಿ ಇನ್ ಮುಂದೆ ಇನ್ನೂ ಚಾಯ್ಸಸ್ ಅನ್ನೋ ಸಿಗ್ತಾ ಹೋಗ್ತಾವ ಅನ್ಸುತ್ತೆ. ಅಂದ್ರೆ ಆಯ್ಕೆಗಳು ಅನ್ನುವಂಥದ್ದು ಈಗ ಸ್ವಲ್ಪ ಕಮ್ಮಿ ಇದ್ದು, ಇನ್ನು ಮೇಲೆ ಇನ್ನೂ ಜಾಸ್ತಿ ಹಾಕೋದು ಹೋಗ್ತಾವ. ಅಂದ್ರೆ ವಿ ಕ್ಯಾನ್ ಚೂಸ್ ಮಾಡುವಂತ ಸಂದರ್ಭದಾಗ ನಾವು ಇರಲಿಲ್ಲ. ಬಟ್ ಇರೋದ್ರಾಗ ಬೆಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಆ ಟೈಮ್ನಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಬೇರೆ ಬೇರೆ ಥರ ಟ್ರೈ ಮಾಡೋದಕ್ಕೆ. ಸೊ ಇದು ಆ ಥರ ಅಭಿಪ್ರಾಯ. ಕೆಲಸ ಮುಂಜಾನೆ ಥ್ಯಾಂಕ್ ಯು ಸೋ ಮಚ್. ಅದು ಐ ಥಿಂಕ್ ಬರವಣಿಗೆಯಿಂದ ಫಸ್ಟ್ ಕ್ರೆಡಿಟ್ ಬರಹಗಾರರಿಗೆ ಸಲ್ಲಬೇಕು, ಆಮೇಲೆ ನಿರ್ದೇಶಕರಿಗೆ ಸಲ್ಲಬೇಕು, ಆಮೇಲೆ ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು. ಸರ್ ನಿಮಗೆ ಎಲ್ಲರಿಗೂ ಮೊದಲು ಸಲ್ಲಬೇಕು. ಅಲ್ಲಿಂದ ನೆಕ್ಸ್ಟ್ ನಟರುಗಳಿಗೆ ಐ ಥ್ಯಾಂಕ್ ಮೈ ಡೈರೆಕ್ಟರ್ಸ್ ಅಂಡ್ ಮೈ ಟೀಮ್. ಇಲ್ಲ, 2 ಚಾಲೆಂಜಸ್. ಒಂದು ಇದು ಶೂಟ್ ಮಾಡಿದ್ರು ತುಂಬಾ ದಿನಗಳವರೆಗೂ ಶೂಟ್ ಮಾಡ್ಕೊಂಡಿದ್ವಿ. ನಡ್ಬಾರ್ದು ನಾನು ಬೇರೆ ಸಿನಿಮಾ ಇದ್ದಿದ್ರಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೇಮ್ ಲುಕ್. ನಾವು ಹೊಯ್ಸಳ ಮಾಡೋ ಟೈಮ್ನಾಗೂ ನಾವು ಆ್ಯಕ್ಚುಲಿ ಹೊಯ್ಸಳ ಮಾಡೋಕೆ ಮುಂಚೆ ಕ್ಷೇತ್ರಪತಿ ಟೈಮ್ನಾಗ ಮತ್ತು ಹೊಂದಿಸಿ ಬರೀರಿ ಟೈಮ್ನಾಗ 2 ಕಡೆ ಟೈಮ್ ತೊಗೊಂಡು ಮಾಡಿದ್ವಿ. ಅದಾದ್ಮೇಲೆ ಒಂದು ಮೇಜರ್ CG ಪೋರ್ಷನ್ ಒಂದು ಬರ್ತೈತೆ, ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡ್ವಿ. ಅದು ಬಿಟ್ಟರೆ ನಮ್ಮ ನಿರ್ಮಾಪಕರದ್ದು ಸ್ವಲ್ಪ ಟೈಮ್ ತಗೊಂಡ್ರು. ನಾಚ್ಕೊಳ್ಳೋದೇನಿಲ್ಲ, ಪ್ರಾಕ್ಟಿಕಲ್ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇರ್ತವೆ ಒಬ್ಬರು ನಿರ್ಮಾಪಕರಾಗಿ, ಪ್ರೊಡಕ್ಷನ್ ಆಗಿ. ಹಿಂಗಾಗಿ ಸ್ವಲ್ಪ ನಿಧಾನಗತಿ ಒಳಗೆ ಬಂದ್ವಿ. ಬಟ್ ಆ ನಿಧಾನ ಸಿನಿಮಾ ಬಗೆಹರಿಸುತ್ತಾ ಅಂತ ಅನ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಶ್ರೀಮುರಳಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಏನೋ ತೋರಿಸೋದು ಅವ್ರಿಗೆ. ಆಕ್ಚುಲಿ ಶ್ರೀ ಮುರಳಿ ಸರ್ನು ಟ್ರೈಲರ್ ಲಾಂಚಿಗೆ ಬರಬೇಕಿತ್ತು. ಸಮಯದ ಅಭಾವ, ಅವ್ರಿಗೆ ಬರಕ್ ಆಗ್ಲಿಲ್ಲ. ಕೋಆರ್ಡಿನೇಟ್ ಮಾಡಿದ್ವಿ. ಇಲ್ಲ ಬಂದಿನಲ್ಲ, ಹೆಂಗೂ ನಾವು ಇರ್ತೀವಿ, ಮತ್ತೆ ವಾಪಸ್ಸು ನೀವು ಸಿನಿಮಾ ರಿಲೀಸ್ ಟೈಮ್ನಾಗ ಇಲ್ಲ ಶೋಗೆ ಆ ಥರ ಇದ್ದಾಗ ನಂಗೆ ಕರೀರಿ ಮತ್ತೆ ಬರ್ತೀನಿ ಅಂತಂದ್ರು. ಅದರ್ವೈಸ್ ಈಸ್ ಅ ಡಾರ್ಲಿಂಗ್, ಈಸ್ ಅ ಸ್ವೀಟ್ ಹಾರ್ಟ್. ಬರ್ತಾರೆ ಯಾವತ್ತಿದ್ರು. ಥಿಯೇಟರ್ ಕುನಲ್ ಬರ್ರಿ.
ಇದು ಆಕ್ಚುಲಿ ಅಕ್ರಾಸ್ ಕರ್ನಾಟಕನ ಇರ್ತೈತಿ, ಬಟ್ ಅರ್ಬನ್ ಜಾಸ್ತಿ ಪ್ಲಾನ್ ಮಾಡಾಕತ್ತೀವಿ. ಅಲ್ಲ, ಎಲ್ಲ ಕಡೆನೂ ರಿಲೀಸ್ ಮಾಡ್ತೀವಿ, ಬಟ್ ಅರ್ಬನ್ ಸೆಂಟರ್ಸ್ಗೆ ಜಾಸ್ತಿ ಟ್ರೈ ಮಾಡಾಕತ್ತೀವಿ. ಅಂದ್ರೆ ಈಗ ಇಳಕಲ್ ಇರ್ತೈತಿ, ಹೊಸಪೇಟೆ ಇರ್ತೈತಿ, ನಡಬರ್ಕ್ ಕುಷ್ಟಗಿ ಅಂತ ಒಂದು ಬರ್ತೈತಿ ಊರು. ಸೊ ಕುಷ್ಟಗಿ ಒಳಗೆ ರಿಲೀಸ್ ಆಗಿರೋದಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಸೆಂಟರ್ ರಿಲೀಸ್ ಆಗಿರ್ತೈತಿ. ಅಂದ್ರೆ ಸಿಟಿ ಒಳಗೆ ಯಾಕಂತ ಅನ್ಕೊಂಡ್ವಿ ಅಂದ್ರೆ ಒಂದು ಅರ್ಬನ್ ಸೆಂಟ್ರಿಕ್ ಸಿನಿಮಾ ಅಂತ ಅನ್ಸುತ್ತೆ ನಮಗೆ, ನೋಡೋದಕ್ಕಾಗ್ಲಿ, ಲುಕ್ ಅಂಡ್ ಫೀಲ್ ಆಗಲಿ. ಸೊ ಫಸ್ಟ್ ಒಂದು ಜನ ಅಲ್ಲಿ ಇರೋರು ನೋಡ್ಲಿ, ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೋತ ಹೋಗೋಣ ಅಂತ. ಅದರ್ವೈಸ್ ಕೆಲವು ಥಿಯೇಟರ್ಗಳು ನಮಗೆ ಬಾಡಿಗೆ ಒಳಗೆ ಸಿಗ್ತಾವೆ, ಕೆಲವು ಥಿಯೇಟರ್ಗಳು ಶೇರ್ ಒಳಗೆ ಸಿಗ್ತಾವೆ. ಸೊ ಅದು ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇರ್ತೈತಿ. ಬಟ್ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಈ ಸಿನಿಮಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಕೇಲ್ನ ನಾವು ವಿ ಆರ್ ಟ್ರೈಯಿಂಗ್. ಆ ಕಡೆ ಕನ್ನಡ ಸಿನಿಮಾಗಳು ನಾವೇ ಕಾಂಪ್ರಮೈಸ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ, ಬೇರೆ ಬಿಟ್ಕೊಟ್ಬಿಟ್ಟು ಅಂತ. ಅರ್ಬನ್ ಸಿಟಿ ಬೇಡ ಅಂತಿದ್ದೀರಾ, ಸಿಟಿಗೆಲ್ಲ ಬೇರೆ ಲ್ಯಾಂಗ್ವೇಜ್ಗಳು ತುಂಬ ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾರೆ, ನಾವು ಸ್ವಲ್ಪ ಆಚೆ ಇದಕ್ಕೆ ಕೊಡ್ತಾ ಇದೀವಿ ಅಂತ. ಇಲ್ಲ ಅಂದ್ರೆ ಅಂದ್ರೆ ಅದನ್ನ ಒಬ್ರು ವೆಟರ್ನ್ ಅನ್ನೋಂಥವ್ರು ಏನಾರು ಆನ್ಸರ್ ಮಾಡಿದ್ರಪ್ಪ ಅಂತಂದ್ರ, ಅಥವಾ ಸಾಧು ಸರ್ ಅಂತವ್ರು ಆನ್ಸರ್ ಮಾಡಿದ್ರೆ ಭಾಳ ಬೆಟರ್ ಆಗಿರ್ತೈತಿ. ಬಟ್ ನಾನು ಈ ಒಂದು 5 ಸಿನಿಮಾಗಳು 6 ಸಿನಿಮಾಗಳು ರಿಲೀಸ್ನ ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್. ಈಗ ವರ್ಷಕ್ಕೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತವೆ, ಎಷ್ಟೊಂದು ಥಿಯೇಟರ್ಗಳು ಶೇರ್ನಾಗಿರ್ತಾವೆ. ನಡ್ಬರ್ಕ ಥಿಯೇಟರ್ ಅವರು ಓನರ್ಗಳು ಭಾಳ ಕಷ್ಟಪಟ್ಟಾರ, ಅವ್ರಿಗೂ ಕೂಡ ಒಂದು ಸಿನಿಮಾ ಚಲೋತ್ನಾಗ ಆದ್ರೇನೆ ಬಿಸ್ನೆಸ್ಸು. ಸೊ ಹಿಂಗಾಗಿ ಲುಕಿಂಗ್ ಎಟ್ ಆಲ್ ದೀಸ್ ಪರ್ಸ್ಪೆಕ್ಟಿವ್ಸ್, ಸಮಸ್ಯೆ ಐತೆ ಅನ್ನೋದು ಒಪ್ಕೋಬೇಕು, ಬಟ್ ಆ ಸಮಸ್ಯೆ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಈಗ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅಥವಾ ಒಬ್ಬರು ಸಿನಿಮಾ ಬರ್ತೈತಿ ಅಂತಂದ್ರೆ ಕಾದು ಥಿಯೇಟರ್ಗೆ ಹೋಗ್ತಾರಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಸಿನಿಮಾ ಹುಟ್ಟಿಸ್ಕೋತ ಹೋದ್ರೆ ಬಹಳ ಬೆಟರ್ ಅಂತ. ಅಂದ್ರೆ ನಾವು ಬೆಟರ್ ಆಗಿ ಕೆಲಸ ಮಾಡ್ಕೋತ ಹೋದಂಗೆ ಥಿಯೇಟರ್ ಗೋಯಿಂಗ್ ಕಲ್ಚರ್ನು ಜಾಸ್ತಿ ಆಗ್ತಾವ ಅಂತ. ಇಟ್ಸ್ ಅ ಕ್ರಿಯೇಟಿವ್ ಚಾಲೆಂಜ್. ನಾವೇ ಅದನ್ನ ಬಗೆಹರಿಸ್ಕೋಬೇಕು. ಅಂದ್ರೆ ಜನಗಳದ್ದು ತಪ್ಪಿರಲ್ಲ ಇಲ್ಲಿ. ಥಿಯೇಟರ್ ಸಮಸ್ಯೆ ಅನ್ನೋ ಜೀವಂತವಾಗಿದ್ರು ಅದನ್ನ ಬಗೆಹರಿಸ್ಕೋಬೇಕಾಗಿರೋದು ನಾವೇ ಅಂತ ಅನ್ಸುತ್ತೆ. ಬಿಕಾಸ್ ಈಗ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ನಾವು ಹೊಂದಿಸಿ ಬರೀ ಟೈಮ್ನಾಗ ಜವಾನ್ ಅನ್ಕೋತೀನಿ, ಜವಾನ್ ಅಥವಾ ಶಾರುಖ್ ಖಾನ್ ಸರ್ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು. ನನ್ನ ಹತ್ರ ಅದ್ರದ್ದು ಡೀಟೇಲ್ ಶೀಟ್ ಐತೆ. ಶಾರುಖ್ ಖಾನ್ ಅವ್ರ ಸಿನಿಮಾದಾಗ ವೀಕ್ಲಿ ಅದು ಭಾಳ ದಿವಸ ಆಗಿತ್ತು ಬಂದು, ಎಷ್ಟು ಜನ ಕುಂದಿರ್ತಿದ್ರಲ್ಲ ಆ ಥಿಯೇಟರ್ನಾಗ, ಅದಕ್ಕಿಂತ 4-5 ಜನ ಜಾಸ್ತಿ ನಮ್ಮ ಥಿಯೇಟರ್ನಾಗ ಕುಂದಿರ್ತಿದ್ರು, ನಮ್ಮ ಸ್ಕ್ರೀನ್ನಾಗ ಕುಂದಿರ್ತಿದ್ರು. ವೀಕೆಂಡ್ ಒಳಗೂ ನಂಬರ್ ಸೇಮ್ ಇರ್ತಿದ್ವು. ಜಸ್ಟ್ ಅವ್ರದ್ದು ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇರೋದು, ಆಮೇಲೆ ವೀಕೆಂಡ್ ಒಳಗೆ ಆ ನಂಬರ್ಸ್ ಚೇಂಜ್ ಆಗೋದು, ಅವ್ರದ್ದು ಕಲೆಕ್ಷನ್ ಬೆಟರ್ ಆಗೋದು, ನಮ್ದು ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆಗೋದು. ಅಲ್ಟಿಮೇಟ್ಲಿ ಫಾರ್ ದೆಮ್ ಬಿಸ್ನೆಸ್ಸೇ ಫಸ್ಟ್ ಅಂದಾಗ ನಾವು ಆಕ್ಚುಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ನನ್ನ ನಾಲೆಜ್ ಪ್ರಕಾರ. ಅದ್ರ ಹೊರತಾಗಿ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ಅಂಡ್ ನನ್ನ ಆಸೆ, ಸಿಂಗಲ್ ಸ್ಕ್ರೀನ್ಸ್ ಇರುತ್ತಲ್ಲ ಅವರು ನಮ್ಮವರು ಅನ್ನೋ ಭಾವನೆ ನಮಗೂ ಐತಿ, ಅವರು ಕೂಡ ಆ ಭಾವನೆ ಕೊಡ್ತಾರ. ಸಿಂಗಲ್ ಸ್ಕ್ರೀನ್ ಅವರು ಮಾತಾಡೋ ರೀತಿ ಆಗಲಿ ಅಥವಾ ವ್ಯವಹರಿಸೋ ರೀತಿ ಆಗಲಿ. ಬಟ್ ಮಲ್ಟಿಪ್ಲೆಕ್ಸ್ ಅಂತಂದಾಗ ಸ್ವಲ್ಪ ಡಿಸ್ಟೆನ್ಸ್ ಐತಿ ನಮಗೆ ಇನ್ನು, ಅಷ್ಟು ಆ ಸಂಬಂಧ ಇನ್ನೂ ಬೆಟರ್ ಆಗಿರೋದಿಲ್ಲ. ಸೊ ಅದು ಇನ್ನೂ ಬೆಟರ್ ಆಗ್ತಾ ಬರ್ಬೇಕು. ಅವ್ರಿಗೂ ಕೂಡ ರೀಜನಲ್ ಲವ್ ಅನ್ನೋದು ಬರಬೇಕು. ಬಿಸ್ನೆಸ್ ಜೊತೆಗೆ ಪ್ರಾದೇಶಿಕವಾಗಿ ನಾವು ಯಾವ ಜಾಗದಾಗ ನಿಂತು ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡಕತ್ತೀವಿ, ಯಾವ ನೆಲದಾಗ ನಿಂತು ನಾವು ಒಂದು ವ್ಯವಹರಿಸ್ತಾ ಇದೀವಿ, ಆ ನೆಲದ ಬಗ್ಗೆ ಪ್ರೀತಿ, ಆ ಇಂಡಸ್ಟ್ರಿ ಬಗ್ಗೆ ಪ್ರೀತಿ ಅವ್ರಿಗೂ ಒಂಚೂರು ಇದು ಜಾಸ್ತಿ ಆಗ್ಬಿಟ್ರೆ, ಈ ಕಡೆ ನಮ್ಮ ಕಡೆಯಿಂದನೂ ಒಳ್ಳೆ ಸಿನಿಮಾಗಳು ಬರ್ತಾ ಹೋದ್ರೆ ಸೊ ಈಕ್ವಲ್ ಆಗಿ ಚಲೋತ್ನಾಗ ಆಗತ್ತೆ ಅನ್ಸ್ಕೊ. ಥ್ಯಾಂಕ್ ಯು.